Good afternoon, my dear children. Today we are going to study about the plants. See here. Here I draw a plant. Today we are going to study about all parts of the plant. See here. First one, root. It grows below the ground. See here, children. We can't see above the ground. Roots are grow below the ground. Next one, it is called a stem. See here, it is called a stem. Stem. It gives the support to the plant. Next, leaves. Here are leaves. This one are leaves. Next, this is a flower. This is a flower. Then this is a fruit. See here, children, you are seeing so many parts of the plant, but today I am teaching about the functions of the parts of plant. Root. What is the functions of root? Root, it hold the tree to the ground tightly, because otherwise the plant will be fall down. ಇದು ಏನು ಮಾಡುತ್ತೆ ಅಂತಂದ್ರೆ, ಇದಕ್ಕೆ ಬೇರುಗಳಂತ ಹೇಳ್ತೀವಿ. ಈ ಬೇರುಗಳು ಏನು ಮಾಡ್ತಾವಂತಂದ್ರೆ, ಈ ಪ್ಲ್ಯಾಂಟನ್ನು ಗ್ರೌಂಡಿಗೆ ಗಟ್ಟಿಯಾಗಿ ಹೋಲ್ಡ್ ಮಾಡುತ್ತೆ, ಹಿಡ್ಕೊಂಡಿರ್ತೈತಿ. ಮಣ್ಣನ್ನು ಬಿಗಿಯಾಗಿ ಬಂಧಿಸಿರ್ತೈತಿ. ಸಸ್ಯ ಇದು ಭೂಮಿ ಮೇಲೆ ನೀಟಾಗಿ ನಿಲ್ಲೋದಕ್ಕೆ ಇದೇನು ಮಾಡ್ತೈತಿ, ಸಪೋರ್ಟ್ ಮಾಡ್ತೈತಿ. ದೀಸ್ ಆರ್ ಫಂಕ್ಷನ್ಸ್ ಆಫ್ ದ ಮೇನ್ ಫಂಕ್ಷನ್ ಆಫ್ ದ ರೂಟ್. ಅದರ್, ಇಟ್ ಸಕ್ ದ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ರೂಟ್. ಮತ್ತೇನು ಮಾಡ್ತೈತೆ ಅಂತಂದ್ರೆ, ಇದು ಭೂಮಿಯೊಳಗಿರುವಂಥ ನೀರು ಮತ್ತು ಖನಿಜಾಂಶಗಳನ್ನು, ಲವಣಾಂಶಗಳನ್ನು ಹೀರ್ಕೊಳ್ತದೆ. ಮತ್ತೇನು ಮಾಡ್ತೈತೆ ಅಂತಂತಂದ್ರೆ, ಈ ಹೀರ್ಕೊಂಡಂಥ ನೀರು ಮತ್ತು ಖನಿಜಾಂಶಗಳನ್ನು, ಲವಣಾಂಶಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಏನು ಮಾಡ್ತೈತೆ, ಅದು ಕಳಿಸ್ತೈತಿ. ಇಟ್ ಸಕ್ ದ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಗ್ರೌಂಡ್ ಆ್ಯಂಡ್ ಟು ಕ್ಯಾರಿ ದ all parts of the plant. Next, this is stem. It support to the plant. It gives support to the plant. ಇದು ಏನು ಕೆಲಸ ಮಾಡ್ತೈತಿ ಅಂತಂದ್ರೆ, ಈ ಗಿಡವನ್ನು ಸ್ಟ್ರೇಟಾಗಿ ನಿಲ್ಲೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂತಂದ್ರೆ, ಅದು ಸ್ಟ್ರೇಟಾಗಿ ನಿಲ್ಲೋದಕ್ಕೆ, ಸ್ಟ್ರಾಂಗಾಗಿ ಪ್ಲ್ಯಾಂಟ್ ನಿಲ್ಲೋದಕ್ಕೆ ಅದು ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ಏನಾಗ್ತೈತಿ, ಪ್ಲ್ಯಾಂಟ್ ಬಿದ್ದು ಹೋಗುವಂಥ ಚಾನ್ಸಸ್ ಇರುತ್ತೆ. ಮತ್ತೇನು ಮಾಡ್ತೈತಿ ಇದ್ರದ್ದು, ಮತ್ತೇನು ಫಂಕ್ಷನ್ಸ್ ಅಂತಂದ್ರೆ, ಇಟ್ ಕ್ಯಾರಿ ದ ಫುಡ್ ಆ್ಯಂಡ್ ವಾಟರ್. ಹಿಯರ್ ಟೂ ಪೈಪ್ಸ್ ಆರ್ ದೇರ್ ಇನ್ ದ ಸ್ಟೆಮ್. ಒನ್ ಈಸ್ ಫ್ಲೋಯಮ್ ಆ್ಯಂಡ್ ಅನದರ್ ಒನ್ ಈಸ್ xylem. Phloem pipe carry the food from the leaves to all parts of the body, and xylem, it takes water and minerals from the root. ಇದೇನು ಮಾಡ್ತೈತೆ ಅಂತಂದ್ರೆ, ಸೈಲಮ್ ಮತ್ತು ಫ್ಲೋಯಮ್ ಅನ್ನುವಂಥ ನಾಳಗಳು ಏನು ಮಾಡ್ತಾವೋ, ಈ ಸ್ಟೆಮ್ನಲ್ಲಿ ಇರ್ತಾವ, ಈ ಕಾಂಡದಲ್ಲಿ ಇರ್ತಾವೋ. ಅವು ಏನು ಮಾಡ್ತಾವಂತಂದ್ರೆ, ಎಲೆಗಳು ತಯಾರಿಸಿದ ಆಹಾರವನ್ನು ಎಲ್ಲ ಸಸ್ಯದ ಭಾಗಗಳಿಗೆ ಕೊಂಡೊಯ್ತಾವು. ಮತ್ತೇನು ಮಾಡ್ತಾವಂತಂದ್ರೆ, ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಾಂಶಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ತಲುಪಿಸ್ತಾವೆ. ದೆನ್ ಲೀವ್ಸ್. ಸಿ ಯರ್ ಚಿಲ್ಡ್ರನ್, ದೀಸ್ ಆರ್ ಲೀವ್ಸ್. These all are leaves. Leaves are always we are seeing around our environment. Leaves are especially green because of it has a chlorophyll. ಸಸ್ಯದ ಎಲೆಗಳು ಯಾವಾಗಲೂ ಹಸಿರು ಬಣ್ಣದ್ದಾಗಿರ್ತಾವೆ. ಯಾಕಂತಂದ್ರೆ ಅದರಲ್ಲಿರುವಂಥ ಪತ್ರಹರಿತ ಅದಕ್ಕೆ ಏನಾಗ್ತೈತಿ, ಕಾರಣ ಆಗ್ತೈತಿ. ಈ ಪತ್ರಹರಿತ ಏನು ಕೆಲಸ ಮಾಡ್ತೈತಿ ಅಂತಂದ್ರೆ, ಎಲೆಗಳಲ್ಲಿ ಆಹಾರವನ್ನು ತಯಾರಿಸಲು ಸಹಾಯ ಮಾಡ್ತೈತಿ. Leaves are called kitchen of the plant.
ಲೀವ್ಸ್ ಏನು ಮಾಡ್ತಾವಂತಂದ್ರೆ ಫುಡ್ಡನ್ನು ಪ್ರಿಪೇರ್ ಮಾಡ್ತಾವೆ. ಲೀವ್ಸ್ ಪ್ರಿಪೇರ್ ದ ಫುಡ್ ಫಾರ್ ಆಲ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಅವಕ್ಕೆ ಊಟ ಬೇಕಲ್ರಿ, ಅವಕ್ಕೆ ತಮ್ಮ ಆಹಾರವನ್ನು ತಾವೇ ಅವು ಏನು ಮಾಡ್ತಾವೆ, ತಯಾರಿಸ್ಕೊಳ್ತಾವೆ. ಈ ತಯಾರಿಸಿದಂಥ ಆಹಾರವನ್ನು ಏನು ಮಾಡ್ತಾವೆ, ಈ ಫ್ಲೋಯಮ್ ನಾಳಗಳ ಮೂಲಕ, ಈ ಕಾಂಡದಲ್ಲಿ ಇರುವಂಥ ಫ್ಲೋಯಮ್ ನಾಳಗಳ ಮೂಲಕ ಏನು ಮಾಡ್ತಾವೆ, ಸಸ್ಯದ ಎಲ್ಲ ಭಾಗಗಳಿಗೆ ಅವು ಕಳಿಸ್ತಾವೆ. ಮತ್ತೇನು ಮಾಡ್ತಾವಂತಂದ್ರೆ ಸಸ್ಯಗಳು ನಮ್ಮಂತೆ ಉಸಿರಾಡಲು ಅವು ಸಹಾಯಕವಾಗ್ಯಾವ. ಈ ಲೀವ್ಸ್ ಕೆಳಭಾಗದಲ್ಲಿ ಏನದಾವಂತಂದ್ರೆ ಸಣ್ಣ ಸಣ್ಣ ಆದಂಥ ಸ್ಮಾಲ್ ಆಗಿರುವಂಥ ಹೋಲ್ಸ್ ಅದಾವ, ರಂಧ್ರಗಳದಾವು. ಅವುಗಳನ್ನು ಸ್ಟೊಮ್ಯಾಟೋಸ್ ಅಂತ ಕರಿತೀವಿ. ಅವು ಏನು ಮಾಡ್ತಾವೆ, ಎನ್ವಿರಾನ್ಮೆಂಟಲ್ಲಿ ಇರುವಂಥ ಆಕ್ಸಿಜನನ್ನು ತೊಗೊಂಡು ಏನು ಮಾಡ್ತಾವೆ, ಸಸ್ಯದ ಎಲ್ಲ ಭಾಗಗಳಿಗೆ ಕಳಿಸ್ತಾವೆ. ನೆಕ್ಸ್ಟ್ ಒನ್, ಫ್ಲವರ್. See here, it is a very beautiful part of the plant. Very beautiful. It looks very beautiful, attract us at the plant. ಇದು ಏನು ಕೆಲಸ ಮಾಡ್ತೈತಿ, ಬರೀ ಅಟ್ರಾಕ್ಟಿವ್ ಆಗಷ್ಟು ಆಯ್ತಾ, ಮತ್ತು ಇದ್ರದ್ದು ಏನು ಕೆಲಸ ಐತೆ ಅಂತಂದ್ರೆ ಇದು ಏನು ಮಾಡ್ತೈತೆ ಅಂತಂದ್ರೆ ರೀಪ್ರೊಡಕ್ಷನನ್ನು ಮಾಡ್ತೈತಿ. ಈ ಹೂವಿನಲ್ಲಿ ಏನಾಗ್ತಾವಂತಂದ್ರೆ ಬೀಜಗಳು ಉತ್ಪತ್ತಿ ಆಗ್ತಾವೆ. ಈ ಬೀಜಗಳು ಏನು ಮಾಡ್ತಾವಂತಂದ್ರೆ ಹೊಸ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಆಗ್ತಾವೆ. ಆಮೇಲೆ ಇದೇ ಹೂ ಏನಾಗುತ್ತೆ, ನೆಕ್ಸ್ಟ್ ಫ್ರೂಟಾಗಿ ಮಾರ್ಪಾಡಾಗುತ್ತೆ. ಇಲ್ಲಿ ಫ್ರೂಟಾಗಿ ಗ್ರೋತ್ ಆಗುತ್ತೆ. ಈ ಫ್ರೂಟಿನಲ್ಲಿ ಏನಾಗಿರ್ತಾವೆ, ಈ ಫ್ಲವರಲ್ಲಿ ಸ್ಮಾಲ್ ಆಗಿರುವಂಥ ಸೀಡ್ಸ್ ಗ್ರೋತ್ ಆಗಿರ್ತಾವಲ್ಲ, ಆವಾಗ ಮುಂದದು ಹೂ ಏನಾಗ್ತೈತಿ, ಉದುರ್ತೈತಿ. ಆ ಸಸ್ಯದ ಫ್ಲವರ್ ಏನಾಗ್ತೈತಿ, ಬಾಡಿ ಕೆಳಗೆ ಬೀಳ್ತೈತಿ. ಆವಾಗ ಅಲ್ಲೇ ಹಿಂದ್ಗಡೆ ಇದೇನಾಗ್ತೈತಿ, ಫ್ರೂಟ್ ಗ್ರೋತ್ ಆಗುತ್ತೆ. These are all parts of the plant, children, and functions of the all parts of the plant. And other features are there. Plants are breathing at us, taking food for like us, and growing like us. These are also features of the plant. These are also living things. This is very important factor. Plants are living things like us. Once again, you have to remind all parts of the plants and their functions. Roots hold the plant too tightly to the ground to give support of the plant. The stem also support of the plant and carry food and water. Leaves prepare food for all parts of the plant. Flower it reproduce the seeds. Then this is fruit. We eat so many parts of the plant. The next lesson we are going to study about our food from plants. Thank you, children. Thank you one and all.